ಎತ್ತಿನಹೊಳೆ ವಿಚಾರ ಇದೀಗ ಮತ್ತೆ ಸುದ್ದಿಗೆ ಬಂದಿದ್ದು ತನ್ನ ಸರ್ಕಾರದ ವಿರುದ್ಧವೇ ಪುತ್ತೂರು ಶಾಸಕ ಅಶೋಕ್ ರೈ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪುತ್ತೂರಿನಲ್ಲಿ ಮಾತನಾಡಿದ ಇವರು ಸರ್ಕಾರ ಎತ್ತಿನಹೊಳೆ ಯೋಜನೆಗೆ 24,000 ಕೋಟಿ ಕೊಡ್ತೀರಿ, ಆದ್ರೆ ಪಶ್ಚಿಮ ವಾಹಿನಿ ಯೋಜನೆಗೆ ಹಣ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀರಿ. ಹಾಗಾದ್ರೆ ನಮಗೆ ಏನಿದೆ ಸ್ವಾಮಿ ಎಂದು ಪ್ರಶ್ನಿಸಿದ್ರು. ಎತ್ತಿನಹೊಳೆಗೆ ನೀರು ಹರಿಸಿದ್ರೆ ನಮಗೆ ನೀರಿನ ಸಮಸ್ಯೆ ಖಂಡಿತ ಎದುರಾಗುತ್ತೆ. ಮುಂದಿನ 15 ವರ್ಷಗಳಲ್ಲಿ ಕರಾವಳಿಯಲ್ಲಿ ನೀರಿನ ಬರ ಎದುರಾಗುತ್ತೆ. ಎತ್ತಿನಹೊಳೆ ಯೋಜನೆಯ ಕುರಿತಂತೆ 45 ಶಾಸಕರ ಸಭೆ ಕರೆದಿದ್ರು. ನಾನೊಬ್ಬನೇ ನದಿ ತೀರದಲ್ಲಿರೋ ಶಾಸಕ, ಉಳಿದೆಲ್ಲ ಶಾಸಕರು ಸಮುದ್ರ ಮತ್ತು ಇತರ ಭಾಗದವರು. ನಮಗೆ ಶಾಶ್ವತ ನೀರು ಸಿಗುವ 2 ಯೋಜನೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದೇವೆ. ಉಪ್ಪಿನಂಗಡಿಯಲ್ಲಿ 151 ಕೋಟಿ ವೆಚ್ಚದ ಡ್ಯಾಮ್, ಕಟಾರದಲ್ಲಿ 250 ಕೋಟಿ ವೆಚ್ಚದ ಡ್ಯಾಮ್, ಈ 2 ಡ್ಯಾಮ್ಗಳು ನಿರ್ಮಾಣವಾದರೆ ನಮಗೆ ನೀರಿನ ಸಮಸ್ಯೆ ಬರಲ್ಲ ಎಂದು ಶಾಸಕ ಅಶೋಕ್ ರೈ ಹೇಳಿದ್ದಾರೆ. ಸರ್ಕಾರ ಈ ಯೋಜನೆಗಳಿಗೆ ಹಣ ಇಲ್ಲ ಎಂತಿದೆ ಎಂದು ಅವರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಕಟಾರದಲ್ಲಿ 250 ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟ್ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದಿನ ಬಜೆಟ್ ಆಗ್ಬೇಕಿಲ್ಲ. ಅದನ್ನು ಮೊನ್ನೆ ಆಗಿದ KNN ಮೀಟಿಂಗ್ ಅಲ್ಲಿ ಅನುಮೋದನೆ ಮಾಡಿಸಿ, ಚರ್ಚೆ ಮಾಡಿ, ಅವರಿಗೆ ವಿನಂತಿ ಮಾಡಿ, ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ. ಅದಾದ ಕೂಡಲೇ ನಿಮಗೆ ಹೇಳ್ತೀನಿ. ಅದು ಆದರೆ ಉಪ್ಪಿನಂಗಡಿಯ ಒಂದು ಕನಸು ನನಸಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವರದಲ್ಲಿ ಇನ್ನು 10 ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗ್ತದೆ. ಆನಂತರ PWD ರಸ್ತೆಗೆ ಇನ್ನೊಂದು ಉಪ್ಪಿನಂಗಡಿಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು 15 ಕೋಟಿಯನ್ನು ಕೇಳಿದ್ದೀವಿ. ಕಿಂಡಿ ಆಣೆಕಟ್ಟುಗಳು ಸುಮಾರು 30 ಕಿಂಡಿ ಅಣೆಕಟ್ಟುಗಳನ್ನು ಕೇಳಿದ್ದೀವಿ. 400 ಫುಟ್ ಬ್ರಿಡ್ಜ್, ಕಾಲು ಸಂಕಗಳು, ಅಲ್ಲಲ್ಲಿ ಕಾಲು ಸಂಕಗಳನ್ನು ಕೇಳಿದ್ದೀವಿ. ಆನಂತರ ತಡೆಗೋಡೆಗೆ ಒಂದು 15 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ. ಇದೆಲ್ಲ ನಮ್ಮ ಬೇಡಿಕೆ. ಅದು ಬಂದರೆ ಈ ವರ್ಷ ಕೂಡ ನಾವು 1,000 ಕೋಟಿ ದಾಟಬಹುದು. ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ, ಆಗೋ ಮೊದಲು ಹೇಳೋದಿಲ್ಲ. ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ನಾವು ಒಂದು 200 ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ.